ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಾನು ನಿಮ್ಮ ಸಂದೀಪ್ ಗೌಡ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಚಿರತೆಗಳ ಹಾವಳಿಗಳು ತುಂಬಾ ಜಾಸ್ತಿ ಆಗಿದ್ದಾವೆ ಸ್ನೇಹಿತರೆ. ಏನಕ್ಕೆ ಅಂದರೆ, ಇತ್ತೀಚೆಗೆ ಪಾದಯಾತ್ರೆ ಮಾಡಬೇಕಾದ್ರೆ ಮಲೆಮಹದೇಶ್ವರನ ಬೆಟ್ಟಕ್ಕೆ ಅಲ್ಲಿ ಒಬ್ಬರನ್ನ ಚಿರತೆ ದಾಳಿ ಮಾಡಿ ಕೊಂದುಬಿಟ್ಟಿದೆ. ಅದಲ್ಲದೆ ಕೂಡ ನಮ್ಮ ಬೇಲೂರಲ್ಲೂ ಕೂಡ ಇತ್ತೀಚೆಗೆ ಲಾಸ್ಟ್ ವೀಕಲ್ಲಿ ಕೂಡ 2 ಚಿರತೆಗಳು ದಾಳಿ ಮಾಡಿ ನಮ್ಮನೆ ಕರುಗಳನ್ನೇ ಅಂದು ಸಿಂಧಿ ಹಸುವಿನ ಕರುಗಳನ್ನೇ ದಾಳಿ ಮಾಡಿ ಸಾಯಿಸ್ಬಿಟ್ಟಿದ್ದಾವೆ ಸ್ನೇಹಿತರೆ. ಅದು ಒಂದು ದಿನ ತುಂಬ ನೆರಳಾಡಿ ಸತ್ತೋಯ್ತು. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ. ಏನಕ್ಕೆ ಅಂದರೆ, ನಮ್ಮ ಬೇಲೂರು ಕಡೆ ನಾನು ಇದು ಆಲ್ಮೋಸ್ಟ್ ಒಂದು 25-30 ವರ್ಷದಿಂದ ನಮ್ಮ ಚಿಕ್ಕದ್ರಿಂದ ನಾವು ನೋಡೇ ಇರಲಿಲ್ಲ. ಆಲ್ಮೋಸ್ಟು ಈ ಟೈಮಲ್ಲಿ ಕೂಡ ಇಷ್ಟು ಅದು ನಮ್ಮದೆಲ್ಲ ಒಂದು ಸ್ವಲ್ಪ ಬಯಲುಸೀಮೆ ಇರುತ್ತೆ, ಅಲ್ಲೂ ಕೂಡ ಈ ಥರ ಚಿರತೆಗಳು ಬಂದಿದ್ದಾವೆ ಅಂದರೆ ಲೆಕ್ಕ ಹಾಕ್ಕೊಳ್ಳಿ. ತುಂಬ ಕಾಡುಗಳು, ತುಂಬ ಬಿಸಿಲುಗಳಲ್ಲಿ ಕಾಡ್ಗಿಚ್ಚು ಎಲ್ಲ ಬಂದಾಗ ಅವೆಲ್ಲ ಬೆದ್ರುಕೊಂಬಿಟ್ಟು ಎಲ್ಲ ಎಲ್ಲೆಲ್ಲಿ ಹಳ್ಳಿಗಳಿದ್ದಾವೆ ಅಲ್ಲೆಲ್ಲ ಬಂದ್ಬಿಡ್ತವೆ. 2 ಚಿರತೆಗಳು ನಮ್ಮ ಬೇಲೂರಲ್ಲಿ ಕಾಣಿಸ್ಕೊಂಡಿರೋದು. ತುಂಬ ಜನಗಳು ಬೇರೆ ಕಡೆಯಿಂದ ಓಡಿಸಿ ಏನು ಮಾಡಿಬಿಡ್ತವೆ, ಅವು ದನ ಕರುಗಳು ಎಲ್ಲೆಲ್ಲಿ ಮೈತಾ ಇರ್ತವೆ ಅವುಗಳನ್ನ ಅಟ್ಯಾಕ್ ಮಾಡಿಬಿಡ್ತವೆ. ಹಾಗಾಗಿ ನಮ್ಮದೊಂದು ಕರನ ಅಲ್ಲಿ, ಅದು ಸಿಂಧಿ ಹಸಿನ ಕರ, ಹೆಣ್ಗರ ನಾವು ತುಂಬ ಚೆನ್ನಾಗಿ ಸಾಕಿದ್ವಿ ಆ್ಯಕ್ಚುಲಿ. ಅದನ್ನು ನಾವು ಹಿಡಿದ್ಬಿಟ್ಟು ತುಂಬ ಎಷ್ಟು ಇದು ಮಾಡಿದ್ವು ಅಂದರೆ, ಅದು ಪಾಪ ಬದುಕದೇ ಇಲ್ಲ. ಆದರೂ ಕೂಡ 2 ಡೇಸ್ ಬದುಕಿ ಅದು 3ನೇ ದಿನ ತೀರೋಯ್ತು. ಅಷ್ಟು ಹಿಂಸೆ ಆಗಿತ್ತು. ಅರಣ್ಯ ಅಧಿಕಾರಿಗಳಿಗೆಲ್ಲ ಹೇಳಿ ಅವರೆಲ್ಲ ಬಂದು ನೋಡಿ, ಡಾಕ್ಟ್ರೆಲ್ಲ ಬಂದು ಇಂಜೆಕ್ಷನ್ ಕೊಟ್ಟು ಏನೇ ಆದ್ರೂ ಉಳಿಲಿಲ್ಲ ಪಾಪ. ಲಾಸ್ಟಿಗೆ ಅವರಿಗೆಲ್ಲ ಅರಣ್ಯಾಧಿಕಾರಿಗೆ ಹೇಳಿದ್ರು, ಅವ್ರು ಏನು ಹುಡ್ಕೋಕ್ಕೂ ಬರಲಿಲ್ಲ, ಏನೂ ಇಲ್ಲ. ಅವು ಎಲ್ಲಿ ಹೋದು ಅನ್ನೋದೇ ಗೊತ್ತಿಲ್ಲ. ಅವು 2 ಚಿರತೆಗಳು ಬಂದಿದ್ದು ಆ್ಯಕ್ಚುಲಿ ನಮ್ಮ ಬೇಲೂರಿಗೆ. ಅವು 2 ಎಲ್ಲಿ ಹೋದು ಅಂತಲೇ ಗೊತ್ತಾಗಲಿಲ್ಲ. ಅವ್ರು ನೈಟ್ ಟೈಮು ಜಾಸ್ತಿ ಅವು ಬೇಟೆಗಳನ್ನ ಮಾಡೋದು. ನಮ್ಮದು ಸಂಜೆ ಟೈಮಲ್ಲಿ ಕರುಗಳನ್ನ ಹಿಡ್ದಿದ್ದು ನಾವು. ಇನ್ನೇನು ಮನೆಗಳಿಗೆ ಬರಬೇಕು ಅಷ್ಟೊತ್ತಿಗೆ. ಬಟ್ ದನ ಕರುಗಳಾರು ಓಕೆ, ಮನುಷ್ಯರುಗಳನ್ನ ಹಿಡಿದ್ರೆ ಏನು ಪ್ರಾಬ್ಲಮ್, ಮನುಷ್ಯರುಗಳನ್ನ ಹಿಡಿದ್ರೆ ಜೀವನೇ ಹೋಗ್ಬಿಡುತ್ತೆ. ಹಾಗಾಗಿ ಎಲ್ಲ ಪ್ರತಿಯೊಂದು ಕಡೆನೂ ನಾವು ಈಗಂತೂ ಈ ಸರಿ ಸಮ್ಮರಲ್ಲಂತೂ ತುಂಬ ನ್ಯೂಸ್ಗಳು ಕೇಳ್ತಿದ್ದೀವಿ, ಅಲ್ಲಿ ಚಿರತೆಗಳಂತೆ. ಲಾಸ್ಟ್ ಇಯರ್ಗಳೆಲ್ಲ ಬೆಂಗಳೂರಲ್ಲೇ ಒಬ್ಬರು ಮನೆಗಳು ನುಗ್ಗಿದ್ದು. ಹಾಗೆಯೇ ಹಳ್ಳಿಗಳಲ್ಲಂತೂ ಈಗ ತುಂಬಾ ದನ ಕರುಗಳಿರ್ತವೆ, ನಾಯಿಗಳಿರ್ತವೆ, ಪ್ರಾಣಿಗಳಿರ್ತವೆ, ಮನುಷ್ಯರುಗಳಿರ್ತವೆ, ಎಲ್ಲಿ ಬೇಕಲ್ಲಿ ಓಡಾಡ್ತಿರ್ತಾರೆ. ಆ ಟೈಮು ಅಂತೆಲ್ಲ ಈ ಟೈಮ್ ಅಂತೆಲ್ಲ ನೈಟ್ ಟೈಮು ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ ಪಾಪ. ಅವ್ರುಗಳಿಗೆ ಎಷ್ಟು ಸೇಫಾಗಿರ್ಬೇಕು. ಹಾಗಾಗಿ ಪ್ರತಿಯೊಬ್ಬರು ಮಲೆನಾಡು ಕಡೆ ಯಾರ್ಯಾರು ಜೀವನ ಮಾಡ್ತಿದ್ರು ಅವರೆಲ್ಲ ತುಂಬ ಸೇಫಾಗಿರ್ಬೇಕು. ಏನಕ್ಕೆ ಅಂದರೆ, ಈ ಥರ ಈಗಲೇ ಇವು ಯಾವ ಊರುಗಳಿಗೆ ಹೋಗ್ತಾ ಗೊತ್ತಾಗಲ್ಲ, ಯಾವ ಟೈಮಲ್ಲಿ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತೇವೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವುಗಳು ತುಂಬ ಸೇಫಾಗಿರಬೇಕು ಪ್ರತಿಯೊಬ್ಬರಿಗೂ. ಹಾಗಾಗಿ ನಮ್ಮ ಇದರಲ್ಲಿಗೆ ನಡೆದಂಥ, ನಮ್ಮ ಊರಲ್ಲಿ, ನಮ್ಮ ಬೇಲೂರಲ್ಲಿ ನಡೆದಂಥ ಸ್ಮಾಲ್ ಇನ್ಸಿಡೆಂಟ್ ಬಗ್ಗೆ ಪ್ರತಿಯೊಬ್ಬರಿಗೂ ಹಂಚ್ಕೊಂಡ್ರೆ ಪ್ರತಿಯೊಬ್ಬರು ಅಲರ್ಟ್ ಆಗ್ಬೋದು. ಈಗ ಅವೇರ್ನೆಸ್ ಒಂಥರ ಕ್ರಿಯೇಟ್ ಮಾಡಬೇಕು. ಹಾಗಾಗಿ ಇದೊಂದು ಅವೇರ್ನೆಸ್ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ನಿಮ್ಮ ತುಂಬ ಜನಗಳು ಅಲರ್ಟ್ ಆಗಿರ್ತಾರೆ. ಮುಂದೆ ಹೇಳೋಕ್ಕಾಗಲ್ಲ, ಕಾಡಲ್ಲಿರೋ ಪ್ರಾಣಿಗಳೆಲ್ಲ ನಾಡಿಗಳಿಗೆ ಬರ್ತಿದ್ದಾವೆ. ಇಷ್ಟಲಿ ತನಕನೂ ನೋಡಿರಲಿಲ್ಲ ನಮಗೆ ಚಿರತೆಗಳಾಗಲಿ ಹುಲಿಗಳಾಗಲಿ ನಾಡಿಗೆ ಬಂದಿರೋದು. ಹಾಗಾಗಿ ಪಾಪ ಇಷ್ಟು ಇದು ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಇದೆಲ್ಲ ಹಾಳು ಮಾಡಿದ್ದು. ನಮಗೆ ನೋಡೋಕ್ಕೆ ಕರುಗಳನ್ನ ಒಂಥರ ಬೇಜಾರಾಗೋದು. ಆದರೂ ಪಾಪ ಅದು ಒಂದು 2 ದಿನ ಸರ್ವೈವ್ ಆಗಿ 3ನೇ ದಿನ ಉಳ್ಕೊಂಡ್ಲೇ ಇಲ್ಲ. ಅಷ್ಟು ಚೆನ್ನಾಗಿ ಹೆಣ್ಗರ ಸಿಂಧಿ ಹಸು ಪಾಪ ಓಡೋದು ಇಲ್ಲ, ಹಾಗಾಗಿ ಸಿಗಾಕೊಂಡಿರೋದು. 3-4 ಇದ್ದು ಅದರಲ್ಲಿ ಎಲ್ಲ ಓಡೋಗ್ಬಿಟ್ಟು ಇದೊಂದು ಸಿಗಾಕೊಂಡಿದೆ ಪಾಪ. ಇದಕ್ಕೆ ಈ ಸಿಂಧಿ ಹಸಿನ ಕರುಗಳಿಗೆ ಓಡೋಕ್ಕಾಗಲ್ಲ, ಬಾಕಿ ಕರುಗಳೆಲ್ಲ ಸ್ವಲ್ಪ ಓಡ್ತವೆ. ಹಾಗಾಗಿ ಇದು ಸಿಗಾಕೊಂಡ್ಬಿಟ್ಟು ಇದನ್ನು ಅಟ್ಯಾಕ್ ಮಾಡಿಬಿಟ್ಟಿದೆ ಪ್ರತಿಯೊಬ್ಬರಿಗೂ. ಹಾಗಾಗಿ ಇದೆಲ್ಲ ತುಂಬ ವೈರಲ್ ಆಗಿತ್ತು. ಹಾಗಾಗಿ ಒಂದು ಸ್ಮಾಲ್ ವಿಡಿಯೋ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸ್ಕೊಟ್ರೆ ಅವರು ಕೂಡ ಸ್ವಲ್ಪ ಸೇಫಾಗಿ ಅವರ ದನ ಕರುಗಳಾಗಲಿ ಅವ್ರ ಜೀವಗಳನ್ನಾಗಲಿ ಉಳಿಸ್ಕೊಬೋದು. ಹಾಗಾಗಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಮ್ಮಲ್ಲಿ ಬೇಲೂರಲ್ಲಿ ನಡೆದಂಥ ಇದರಲ್ಲಿ ನಡೆದಂಥ ಇನ್ಸಿಡೆಂಟ್ನ ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಪ್ಲೀಸ್ ಫಾರ್ವರ್ಡ್ ಮಾಡಿ ಎಲ್ಲರಿಗೂ. ಇದು ಎಲ್ಲರಿಗೂ